ಇಲ್ಲಿ ನಾನು 2 ರೀತಿಯಾಗಿರುವಂಥ ಸೋಪ್ ಬೇಸನ್ನು ತೊಗೊತೀನಿ. ಒಂದು ಕ್ವಾಂಟಿಟಿ ಜಾಸ್ತಿ ಹಾಕ್ತೀನಿ, ಒಂದು ಕ್ವಾಂಟಿಟಿ ಕಡಿಮೆ ಇಟ್ಟು ಇಲ್ಲಿ ನಾನು ಸೋಪ್ ಬೇಸನ್ನು ಕಟ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಇದನ್ನ ಸಣ್ಣದಾಗಿ ನಾವು ಕಟ್ ಮಾಡ್ಕೋಬೇಕಂತ. ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ನಮಗೆ ಆದಷ್ಟು ಬೇಗನೆ ಇದು ಕರಗುತ್ತೆ. ಅದಕ್ಕೋಸ್ಕರ ಪೂರ್ತಿಯಾಗಿ ನಾನು ಸಣ್ಣದಾಗಿ ಒಂದು 2 kg ಅಷ್ಟು ನಾನು ಇಲ್ಲಿ ಸೋಪನ್ನು ರೆಡಿ ಮಾಡ್ಕೊಳಂತೀನಿ. ಹಾಗಾಗಿ ನೋಡಿರಿ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಒಂದು ಸೋಪ್ ಬೇಸನ್ನು ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಗ್ಲಿಸರಿನ್ ಸೋಪ್ ಬೇಸ್ ಇದು. ಇದಕ್ಕೆ ನಾನು ಈಗೇನು ಕಟ್ ಮಾಡಿರುವಂಥ ಸೋಪ್ ಬೇಸನ್ನು ಹಾಕಿ ಇದನ್ನು ಡಬಲ್ ಬಾಯ್ಲರಲ್ಲಿ ನಾವು ಕುದಿಸ್ಕೋಬೇಕಾಗತ್ತೆ. ಅಂದರೆ ಇದನ್ನು ನಾವು ಯಾವ ರೀತಿ ನಾವು ಸೋಪ್ ಮಾಡೋದು ಅಂತ ಅಂದ್ರೆ ಅದಕ್ಕೆ ಬೇಕಾಗಿರುವಂಥ ಎಸೆನ್ಷಿಯಲ್ ಆಯಿಲು ಮತ್ತು ಪಿಗ್ಮೆಂಟೇಷನ್ ಪೌಡರ್ನ ಹಾಕಿ ನನ್ನ ಹತ್ರ ಒಂದೊಂದಲ್ಲ ಈಗ 3-4 ಇಲ್ಲಿ ಪಿಗ್ಮೆಂಟೇಷನ್ ಆಯಿಲನ್ನು ನಾನು ರೆಡಿ ಮಾಡ್ತಿದ್ದೀನಿ. ಇಲ್ಲೂ ಮುಲೇಟಿ ಮತ್ತು ಮಂಜಿಷ್ಟ, ವೈಟ್ ಟರ್ಮರಿಕ್ಕು, ಆಮೇಲೆ ಒಂದು 10ರಿಂದ 15 ಒಂದು ಆಯುರ್ವೇದಿಕ್ ಪೌಡರ್ಗಳನ್ನ ನಾನು ಹಾಕಿ ಇಲ್ಲಿ ರಾತ್ರಿ ನೆನೆಸಿಡ್ತೀನಿ. ರಾತ್ರಿ ಮಾಡೋದ್ರೆ ಬೆಳಿಗ್ಗೆ ನೆನೆಸಿಡಬೇಕು. ಬೆಳಿಗ್ಗೆ ಮಾಡೋದಾದ್ರೆ ನಾವು ರಾತ್ರಿನೇ ಇಲ್ಲಿ ನೆನೆಸಿಡ್ಬೇಕಾಗತ್ತೆ. ನೆನೆಸಿಟ್ಟು ಬೆಳಿಗ್ಗೆ ಇದಕ್ಕೆ ಎಷ್ಟು ನಮಗೆ ಇದರಲ್ಲಿ ಹಾಲು ಮತ್ತು ಎಳ್ಳೆಣ್ಣೆ ಹಾಕಿ ನಾವು ಚೆನ್ನಾಗಿ ಇದನ್ನ ಒಂದು ಹದವಾಗಿ ರೀತಿಯಾಗಿ ನಾವು ಇದನ್ನ ಕುದಿಸ್ಕೋಬೇಕಾಗತ್ತೆ. ಇದು ಹೊತ್ತಿದ್ರೆ ಇದರೊಳಗಿನ ಅಂಶ ಎಲ್ಲ ಹೋಗ್ಬಿಡ್ತೈತಿ. ಹಾಗಾಗಿ ಹದವಾಗಿ ಇದನ್ನ ಬೇಯಿಸ್ಕೊಂಡು ಇಲ್ಲಿ ಪೌಡರ್ ಪ್ಯಾಕೆಟ್ ಮಾಡಿರೋದನ್ನು ನಾನು ನಿಮಗೆ ತೋರಿಸಿದ್ದೀನಿ. ಅಂದರೆ ಮೊದಲು ಈ ರೀತಿಯಾಗಿ ಪ್ಯಾಕಿಂಗ್ ಇರ್ತಿತ್ತು ನಂದು. ಆದರೆ ಈ ಸರ್ತಿ ಒಂದು ಸ್ವಲ್ಪ ಪ್ಯಾಕಿಂಗನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ ನಾನು. ಈ ರೀತಿಯಾಗಿ ಪ್ಯಾಕ್ ಮಾಡಿ ಮತ್ತು ಒಂದು ಆಯಿಲನ್ನು ಪ್ಯಾಕ್ ಮಾಡಿ ನಾನು ಕಳಿಸಿರೋದನ್ನು ಇಲ್ಲಿ ನಿಮ್ಗೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ. ಅದನ್ನು ವೀಡಿಯೋ ನಾನು ನಿಮ್ಗೆ ಹಾಕ್ತಿದ್ದೀನಿ, ಯಾವ ರೀತಿ ನಾನು ಪ್ಯಾಕ್ ಮಾಡಿ ಕಳಿಸ್ತೀನಿ ಅಂತ ಅಂದೇಳಿ. ಅಂದರೆ ಬಹಳಷ್ಟು ಜನರಿಗೆ ನಾನು ಕಳಿಸಿದ್ದೀನಿ ಫ್ರೆಂಡ್ಸ್. ಒಂದು ಕಡೆ ಎಲ್ಲ ನನ್ನ ಪ್ರಾಡಕ್ಟ್ಸ್ ಬಹಳಷ್ಟು ಜನರಿಗೆ ತಲುಪೈತಿ. ಇವ್ರು ಒಳ್ಳೊಳ್ಳೆ ರಿಸಲ್ಟ್, ಒಳ್ಳೆ ಚೆನ್ನಾಗೈತೆ ಪ್ರಾಡಕ್ಟ್ ಅಂತೇಳಂದು ನನಗೆ ರಿವ್ಯೂವನ್ನು ಕೊಟ್ಟಿದ್ದಾರೆ. ನೀವು ಕಮೆಂಟ್ ಬಾಕ್ಸಲ್ಲಿ ನೋಡ್ಬೋದು. ಹಾಗೆ ಇಲ್ಲಿ ನಾನು ಕೊಬ್ಬರಿ ಎಣ್ಣೆನ ತಯಾರಿ ಮಾಡ್ಕೊತಿದ್ದೀನಿ. ಹೇರ್ ಆಯಿಲ್ ಅಂತೂ ನಿಮ್ಮ ಹೇರ್ ಫಾಲನ್ನು ಆದಷ್ಟು ಬೇಗನೆ ಕಡಿಮೆ ಮಾಡುವಂಥ ಶಕ್ತಿ ಈ ಒಂದು ಹೇರ್ ಆಯಿಲ್ಗೆ ಐತಿ. ಇಲ್ಲಿ 2 kg ಆಯಿಲನ್ನು ನಾನು ಮಾಡ್ತಿದ್ದೀನಿ. ಇಲ್ಲೂ ಒಂದು 10-15 ರೀತಿಯಾಗಿರುವಂಥಷ್ಟು ನಾನು ಹರ್ಬ್ಸನ್ನು ತೊಗೊಂಡು ಇದಕ್ಕೆ ಹಾಕಿ ನಾವು ಚೆನ್ನಾಗಿ ಇದನ್ನ ಕುದಿಸ್ಕೋಬೇಕಂದ್ರೆ ಒಂದು 40ರಿಂದ 50 ನಿಮಿಷ ಇದನ್ನ ನಾನು ಕುದಿಸ್ಕೊತೀನಿ. ಇದ್ರ ಮೇಲೆ ಸೋಸಿರುವಂಥದ್ದು ಇರುತ್ತಲ್ಲ, ಅದಂತೂ ನನಗೆ ಚೆಲ್ಲಕ್ಕೆ ಮನಸ್ಸಾಗಂಗಿಲ್ಲ. ಅಷ್ಟು ಚೆನ್ನಾಗಿ ಪರಿಮಳ ಬರ್ತೈತಿ. ಈ ಆಯಿಲು ಬೇಕಿದ್ರೆ ನೀವು ಆರ್ಡರ್ ಮಾಡಿ.